ಈಗ ಈ ಥಿಂಕಿಂಗ್ ಪ್ರೊಸೆಸ್ನಿಂದ ನಷ್ಟ ಏನು? ರಿಪಿಟೇಟಿವ್ ಥಾಟ್ಸ್ನ ಮಾಡ್ತಾಯಿದ್ರೆ ಅಥವಾ ನೆಗೆಟಿವ್ ಥಾಟ್ಸ್ನ ಮಾಡ್ತಾಯಿದ್ರೆ ಸಮಸ್ಯೆ ಏನು? ನಷ್ಟ ಏನು? ಏನಂದರೆ ನಮ್ಮ ಬ್ರೈನ್ ಮತ್ತು ಬಾಡಿಗೆ ಇಮ್ಯಾಜಿನೇಷನ್ ಮತ್ತು ರಿಯಾಲಿಟಿಯ ವ್ಯತ್ಯಾಸ ಗೊತ್ತಿಲ್ಲ. ನೀವು ಕಲ್ಪನೆಯಲ್ಲಿ ಉಪ್ಪಿನಕಾಯಿ ನೆನೆಸ್ಕೊಂಡ್ರೂ ಬಾಯಲ್ಲಿ ನೀರು ಬರ್ತದೆ. ಯಾಕಂದರೆ ನಮ್ಮ ಬ್ರೈನಿಗೆ, ಶರೀರಕ್ಕೆ ವ್ಯತ್ಯಾಸ ಗೊತ್ತಾಗಲ್ಲ. ಅದು ನಿಜವಾಗಿಯೂ ಉಪ್ಪಿನಕಾಯಿ ತಿಂತಾಯಿದ್ದೀರಾ ಅಂದ್ಕೊಳ್ತದೆ. ಹೀಗೆ ಬ್ರೈನ್ ಹಳೆಯ ದುಃಖಕರ ಘಟನೆ ನೆನೆಸ್ಕೊಂಡು ಮೂಡು ಚೇಂಜ್ ಆಗ್ತದೆ. 10 ವರ್ಷದ 20 ವರ್ಷದ ಹಿಂದಿನ ಘಟನೆ, ಏನೋ ಕೆಟ್ಟ ಘಟನೆ ನೆನೆಸ್ಕೊಂಡು ಫೀಲ್ ಮಾಡ್ತದೆ. ಒಂದು ವೇಳೆ ಮೂಡ್ ಚೆನ್ನಾಗಿದ್ದರೆ ಆ ಟೈಮಲ್ಲಿ ಕ್ಷಮಿಸ್ತೀರಾ, ಒಬ್ರಿಗೆ ಸಹಾಯ ಮಾಡ್ತೀರಾ. ಮೂಡ್ ಚೆನ್ನಾಗಿಲ್ಲ ಅಂದರೆ ಸಣ್ಣ ಸಣ್ಣದಕ್ಕೂ ಸಿಡ್ತೀರ. ಯಾವ ರೀತಿ ನಮ್ಮ ಮೂಡ್ ಇರ್ತದೋ ಅದೇ ರೀತಿ ನಮ್ಮ ವರ್ತನೆ ಇರ್ತದೆ. ನಮ್ಮ ವಿಚಾರ, ನಮ್ಮ ಭಾವನೆ, ನಮ್ಮ ವರ್ತನೆ ಇವು ನಮ್ಮ ವ್ಯಕ್ತಿತ್ವನ ರೂಪಿಸ್ತದೆ. ನಮ್ಮ ಥಾಟ್ಸ್, ಇಮೋಷನ್, ಬಿಹೇವಿಯರ್ ಮುಖಾಂತರ ನಮ್ಮ ಪರ್ಸ್ನಾಲಿಟಿ ಆಗ್ತದೆ. ಯಾವ ರೀತಿ ನಮ್ಮ ಪರ್ಸ್ನಾಲಿಟಿ ಇರ್ತದೋ ಅದೇ ರೀತಿ ನಮ್ಮ ರಿಯಾಲಿಟಿ ಸಹ ಇರ್ತದೆ, ನಮ್ಮ ಜೀವನ ಇರ್ತದೆ. ನಮ್ಮ ವಿಚಾರಗಳು, ಯೋಚನೆಗಳು ನಮ್ಮ ಜೀವನದ ಮೇಲೆ ಹೇಗೆ ಪ್ರಭಾವ ಬೀರ್ತವೆ ಅಂತ ತಿಳ್ಕೊಂಡ್ರಿ. ನಮ್ಮ ಬ್ರೈನ್ ಯಾವಾಗಲೂ ನಕಾರಾತ್ಮಕ ಯೋಚನೆ ಯಾಕೆ ಮಾಡ್ತಾಯಿದೆ ಅದನ್ನು ತಿಳ್ಕೊಂಡ್ರಿ. ನಕಾರಾತ್ಮಕ ವಿಚಾರದಿಂದ ಏನಾಗ್ತದೆ ಅದು ನಿಮಗೆ ಗೊತ್ತಾಯಿತು. ವಿಚಾರದಿಂದ ವ್ಯಕ್ತಿತ್ವ, ಪರ್ಸ್ನಾಲಿಟಿ ಹೇಗೆ ನಿರ್ಮಾಣ ಆಗ್ತದೆ ತಿಳ್ಕೊಂಡ್ರಿ. ಈಗ ನಾವು ನಮ್ಮ ಜೀವನನ ಬದಲಾಯಿಸಬೇಕು ಅಂದರೆ ಪರ್ಸ್ನಾಲಿಟಿ ಬದಲಾಯಿಸಬೇಕಾಗ್ತದೆ. ಪರ್ಸ್ನಾಲಿಟಿ ಬದಲಾಯಿಸಬೇಕು ಅಂದರೆ ಅದರ ಮೆಕ್ಯಾನಿಸಮ್ ಸರಿಯಾಗಿ ತಿಳಿದುಕೊಳ್ಬೇಕಾಗ್ತದೆ. ಪರ್ಸ್ನಾಲಿಟಿ ಅಂದರೆ ಏನು? ನಮ್ಮ ವಿಚಾರ, ಭಾವನೆ, ವ್ಯವಹಾರ ಕೂಡಿ ಯಾವುದನ್ನು ನಾವು ಪದೇ ಪದೇ ಮಾಡ್ತೀವೋ ಅದು ನಮ್ಮ ವಿಶ್ವಾಸವಾಗಿ, ದೃಷ್ಟಿಕೋನವಾಗಿ, ಮಾನ್ಯತೆಯಾಗಿ ಪರಿವರ್ತನೆ ಆಗ್ತದೆ. ಈ ಮಾನ್ಯತೆ, ಈ ವಿಶ್ವಾಸ ಪದೇ ಪದೇ ಮಾಡೋದ್ರಿಂದ ಅದು ನಮ್ಮ ಸ್ವಭಾವ ಆಗ್ತದೆ. ಒಬ್ಬ ಪದೇ ಪದೇ ಕೋಪಗೊಳ್ತಾ ಇರ್ತಾನೆ ಅಂದರೆ ಅವನು ಕೋಪಿಷ್ಠನಾಗಿ ಬದಲಾಗೋದು. ಅವನ ಡಿಫಾಲ್ಟ್ ಮೋಡ್ ಕೋಪನೆ. ಯಾವ ಆ್ಯಕ್ಷನ್ ಪದೇ ಪದೇ ಮಾಡ್ತೀವೋ ಅದು ನಮ್ಮ ಹ್ಯಾಬಿಟ್ ಆಗ್ತದೆ. ಈ ರೀತಿ ನಮ್ಮ ಮಾನ್ಯತೆ, ದೃಷ್ಟಿಕೋನ, ವಿಶ್ವಾಸ ಸ್ವಭಾವ ಆಗಿ ಅದು ನಮ್ಮ ಸಂಸ್ಕಾರ ಆಗ್ತದೆ. ಈ ಸಂಸ್ಕಾರನೇ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ನ ಭಾಗ ಆಗ್ತದೆ. ಈ ರೀತಿ ಅದು ನಮ್ಮ ಜೀವನನ ನಡೆಸ್ತದೆ. ಇವೆಲ್ಲದರ ಸಂಗ್ರಹಣೆ, ಕಲೆಕ್ಷನೇ ನಮ್ಮ ವ್ಯಕ್ತಿತ್ವ, ಪರ್ಸ್ನಾಲಿಟಿ. ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಏನು ಪ್ರೋಗ್ರಾಮ್ ಆಗಿರ್ತದೋ ಅದೇ ನಮ್ಮ ವ್ಯಕ್ತಿತ್ವ ಆಗ್ತದೆ. ನಮ್ಮ ವ್ಯಕ್ತಿತ್ವ ಬದಲಾಯಿಸಬೇಕು ಅಂದರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ನ ಬದಲಾಯಿಸಬೇಕಾಗ್ತದೆ. ನಾವು ಸಬ್ಕಾನ್ಷಿಯಸ್ ಮೈಂಡ್ನ ಬದಲಾಯಿಸಬೇಕು ಅಂದರೆ ನಾವು ಸಬ್ಕಾನ್ಷಿಯಸ್ ಮೈಂಡ್ ಬಗ್ಗೆ ಸರಿಯಾಗಿ ತಿಳಿದುಕೊಳ್ಬೇಕಾಗ್ತದೆ. ಈ ಸಬ್ಕಾನ್ಷಿಯಸ್ ಮೈಂಡ್ನ ತಿಳಿದುಕೊಳ್ಳುವ ಮೊದಲು ನಾವು ಮೈಂಡ್ ಮತ್ತು ಬ್ರೈನ್ ಅಂದರೆ ಏನಂತ ತಿಳ್ಕೊಳ್ಬೇಕಾಗ್ತದೆ. ಯಾಕಂದರೆ ಮನಸ್ಸು, ಮೆದುಳು ಏನಂತ ಸುಮಾರು ಜನರಿಗೆ ಗೊತ್ತಿರಲ್ಲ. ನಾವು ಬ್ರೈನ್ ಅಂತ ಏನು ಹೇಳ್ತೀವೋ ಅದು ನಮ್ಮ ಶರೀರದ ಭೌತಿಕ ಅಂಗ. ಅದನ್ನು ನೋಡ್ಬೋದು, ಮುಟ್ಬೋದು. ಮತ್ತು ನಾವು ಯಾವುದನ್ನು ಮೈಂಡ್ ಅಂತೀವೋ ಅದು ಬ್ರೈನ್ನ ಪ್ರಕ್ರಿಯೆಯ ಹೆಸರು. ನಮ್ಮ ಬ್ರೈನ್ ಏನು ಆ್ಯಕ್ಷನ್ ತೊಗೊಳ್ತದಲ್ಲ ಆ ಕ್ರಿಯೆಯ ಹೆಸರು ಮೈಂಡ್. ಒಂದು ವೇಳೆ ಬ್ರೈನ್ ನಿಷ್ಕ್ರಿಯ ಆಯಿತು ಅಂದರೆ ಮೈಂಡ್ ಇರಲ್ಲ, ಮನಸ್ಸು ಇರಲ್ಲ. ಹೇಗೆ ನಮ್ಮ ಕಂಪ್ಯೂಟರ್ನಲ್ಲಿ, ಮೊಬೈಲ್ನಲ್ಲಿ ಹಾರ್ಡ್ವೇರ್, ಸಾಫ್ಟ್ವೇರ್ ಅಂತೀವೋ, ಹಾರ್ಡ್ವೇರ್ ಅಂದರೆ ನಮ್ಮ ಬ್ರೈನ್, ಸಾಫ್ಟ್ವೇರ್ ಅಂದರೆ ನಮ್ಮ ಮೈಂಡ್. ಹಾಗಾಗಿ ನಮ್ಮ ಶರೀರದಲ್ಲಿ ಮೈಂಡ್ನ ಹುಡುಕ್ಲಿಕ್ಕೆ ಆಗಲ್ಲ. ಯಾಕೆಂದರೆ ಮೈಂಡ್ ಅನ್ನೋದು ಒಂದು ಪ್ರಕ್ರಿಯೆಯ ಹೆಸರು. ಈ ರೀತಿ ಮೈಂಡ್ ಮತ್ತು ಬ್ರೈನ್ ಬೇರೆ ಬೇರೆ. ಈಗ ನಾವು ಮೈಂಡ್ನ ಬಗ್ಗೆ ತಿಳ್ಕೊಂಡ್ಮೇಲೆ ಸಬ್ಕಾನ್ಷಿಯಸ್ ಮೈಂಡ್ ಅಂದರೆ ಏನು ತಿಳಿದುಕೊಳ್ಬೇಕಾಗ್ತದೆ. ಯಾಕಂದರೆ ನಾವು ಮೈಂಡ್ ಅಂತ ಏನು ತಿಳಿದುಕೊಂಡಿದ್ದೀವಲ್ಲ ಅದರಲ್ಲಿ 2 ಭಾಗ. ಒಂದು ಕಾನ್ಷಿಯಸ್ ಮೈಂಡ್, ಇನ್ನೊಂದು ಸಬ್ಕಾನ್ಷಿಯಸ್ ಮೈಂಡ್. ಕಾನ್ಷಿಯಸ್ ಅಂದರೆ ಚೇತನ, ಸಬ್ಕಾನ್ಷಿಯಸ್ ಅಂದರೆ ಸುಪ್ತ ಮನಸ್ಸು. ಚೇತನ ಮೈಂಡು ಕ್ರಿಯೇಟಿವ್, ಹೊಸ ಹೊಸ ಕೆಲಸ ಮಾಡ್ತದೆ, ಪ್ರಾಬ್ಲಮ್ ಸಾಲ್ವಿಂಗ್ ಮಾಡ್ತದೆ, ಭವಿಷ್ಯದ ಹೊಸ ಕಲ್ಪನೆ ಮಾಡ್ತದೆ, ಹೊಸ ವಿಷಯನ ಎಕ್ಸ್ಪರಿಮೆಂಟ್ ಮಾಡ್ತದೆ, ರಿಸ್ಕ್ ತೊಗೊಳ್ತದೆ. ಹೊಸದೇನಾದರೂ ಮಾಡಬೇಕು ಅಂದರೆ ಅದು ಕಾನ್ಷಿಯಸ್ ಮೈಂಡ್ ಮಾಡ್ತದೆ. ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅದು ಬದಲಾವಣೆ ಇಷ್ಟ ಇರಲ್ಲ. ಅದಕ್ಕೆ ನಮ್ಮ ಎಲ್ಲ ನಂಬಿಕೆ, ದಮಿತ ಭಾವನೆ, ನಮ್ಮ ಹ್ಯಾಬಿಟ್ ಪ್ಯಾಟರ್ನ್ ಅವೆಲ್ಲ ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಸ್ಟೋರ್ ಆಗಿರುವಂಥದ್ದು. ಮತ್ತು ಈ ಸಬ್ಕಾನ್ಷಿಯಸ್ ಮೈಂಡ್ಗೆ ಬದಲಾವಣೆ ಇಷ್ಟ ಇಲ್ಲ. ಅದು ಹಳೆಯದ್ರ ಜೊತೆ ಸಂತೋಷವಾಗಿದೆ.
ಇನ್ನೊಂದೇನೆಂದರೆ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಏನೇ ಒಂದು ಸಲ ಹೋಯಿತು ಅಂದರೆ ಅದು ಆಟೋಮೆಟಿಕ್ಕಾಗಿ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತದೆ. ಸಬ್ಕಾನ್ಷಿಯಸ್ ಮೈಂಡಲ್ಲಿ ನೀವು ಏನಾದರೂ ಹೊಸ ವಿಚಾರ ಹಾಕಿದ್ರೆ ಅದು ಆಟೋಮೆಟಿಕ್ಕಾಗಿ ಪ್ರೋಗ್ರಾಮಿಂಗ್ ಆಗಿ ತನ್ನಷ್ಟಕ್ಕೆ ಆ ಕೆಲಸ ಚಾಲನೆ ಆಗಿಬಿಡುತ್ತದೆ. ನಾವು ಒಂದೊಂದು ಸಲ ಹ್ಯಾಬಿಟ್ ಬಿಡಬೇಕಂತ ನೋಡ್ತೀವಿ, ಆಗಲ್ಲ. ಏನೋ ಮಾಡಬೇಕಂತ ನೋಡ್ತೀವಿ, ಆಗಲ್ಲ. ಯಾಕೆ ಗೊತ್ತಾ? ನಮ್ಮ ಕಾನ್ಷಿಯಸ್ ಮೈಂಡ್ 5% ನಮ್ಮ ಜೀವನದ ಮೇಲೆ ಪ್ರಭಾವ ಬೀರ್ತದೆ. ಇನ್ನೂ 95% ಸಬ್ಕಾನ್ಷಿಯಸ್ ಮೈಂಡ್ನ ಹತ್ತಿರ ಕಂಟ್ರೋಲ್ ಇರ್ತದೆ. ನಾವು ಕಾನ್ಷಿಯಸ್ ಮೈಂಡಿಂದ ಏನೇ ಪ್ಲ್ಯಾನ್ ಮಾಡಿದ್ರೂ ಆ್ಯಕ್ಷನ್ ತಗೊಳ್ಳುವ ಸಮಯ ಬಂದಾಗ ನಾವು ಮಾಡಲಿಕ್ಕಾಗಲ್ಲ. ಯಾಕೆ ಹೇಳಿ? 5% ಮೈಂಡು 95% ಮೈಂಡನ್ನ ಅಂದರೆ ಸಬ್ಕಾನ್ಷಿಯಸ್ ಮೈಂಡನ್ನ ಹೇಗೆ ಎದುರಿಸ್ಲಿಕ್ಕೆ ಸಾಧ್ಯ? ಹಾಗಾಗಿ ಸೋಲ್ತದೆ. ಹಾಗಾಗಿ ನಾವು ಹೊಸ ವಿಚಾರ, ಹೊಸ ಭಾವನೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಇಳಿಸ್ಲಿಕ್ಕಾದರೆ ನಮ್ಮ ಜೀವನ ಬದಲಾವಣೆ ಆಗ್ತದೆ. ಇಲ್ಲಾಂದರೆ ಜೀವನ ಬದಲಾವಣೆ ಸಾಧ್ಯ ಇಲ್ಲ. ಇದನ್ನು ಸಬ್ಕಾನ್ಷಿಯಸ್ ಮೈಂಡ್ ತನಕ ಹೇಗೆ ತಲುಪಿಸೋದು, ಸಬ್ಕಾನ್ಷಿಯಸ್ ಮೈಂಡನ್ನ ರೀಪ್ರೋಗ್ರಾಮಿಂಗ್ ಮಾಡೋದು ಹೇಗೆ, ಇದನ್ನು ತಿಳ್ಕೊಳ್ಳೋದು ಅವಶ್ಯಕ. ಇಲ್ಲಿ ನೀವು ವ್ಯಕ್ತಿತ್ವ ಅಂದರೆ ಏನು, ಹೇಗೆ ತಯಾರಾಗ್ತದೆ, ಸಂಸ್ಕಾರ, ಸಬ್ಕಾನ್ಷಿಯಸ್ ಮೈಂಡ್ ಅಂದರೆ ಏನು, ಕಾನ್ಷಿಯಸ್ ಮೈಂಡ್ ಮತ್ತು ಸಬ್ಕಾನ್ಷಿಯಸ್ ಮೈಂಡ್ ಬಗ್ಗೆ ತಿಳಿದುಕೊಂಡಿದ್ದೀರಾ?